1000 ದಿನಗಳ ಸಿದ್ದರಾಮೋತ್ಸವ. ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 1000 ದಿನಗಳು ಪೂರೈಸಿದ್ದಕ್ಕೆ ಒಂದು ವಿಶೇಷ ಉತ್ಸವವನ್ನು ಇಟ್ಕೊಂಡಿದೆ. ಇದರಲ್ಲಿ ಭೂ ಹಂಚಿಕೆಯ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದುವರೆಗೂ ಸಾಗುವಳಿ ಪತ್ರಗಳನ್ನು ಕೊಡ್ತಾ ಬರ್ತಾಯಿದ್ರು ಕಂದಾಯ ಇಲಾಖೆಯಲ್ಲಿ. ಅದಿವತ್ತು ಸಂಭ್ರಮಾಚರಣೆಯ ಭಾಗವಾಗಿ 6ನೇ ಗ್ಯಾರಂಟಿ ಇನ್ಮೇಲೆ ನಾವು ಉಚಿತವಾಗಿ ಭೂಮಿ ನೀಡ್ತೇವೆ ಅಂತ, ಭೂಮಿ ಹಂಚ್ತಾ ಹೋಗ್ತವೆ ಅಂತಂದ್ಬಿಟ್ಟು. ಇದು ಯಾರ ಭೂಮಿ, ಯಾರಿಗೆ ಸೇರಿದ್ದು, ಯಾವ ಉದ್ದೇಶಕ್ಕಾಗಿ ಬಳಸಬೇಕಾಗಿದ್ದ ಭೂಮಿ, ಇವ್ಯಾವ ವಿವರಗಳನ್ನು ಕೇಳಬೇಡಿ. ಒಂದು ಗ್ಯಾರಂಟಿಯ ಹುಮ್ಮಸ್ಸಲ್ಲಿರೋ ಸರ್ಕಾರಕ್ಕೆ ಯಾವುದಾದ್ರೂ ಸರಿಯೇ ಇವತ್ತು ಭೂಮಿಯನ್ನು ಹಂಚ್ತೀವಿ ಅಂತ ಹೇಳ್ತಾರೆ, ನಾಳೆ ಅರಣ್ಯವನ್ನು ಹಂಚಿಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬರುವ ಸಾಧ್ಯತೆ ಕಡಿಮೆ ಆದಷ್ಟು ಕೂಡ ಈ ಗ್ಯಾರಂಟಿ ಸ್ಕೀಮ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತೂ 1000 ದಿನಗಳನ್ನು ಪೂರೈಸಿರೋ ಸಿದ್ದರಾಮಯ್ಯ ಸರ್ಕಾರ ಇದೀಗ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಏನನ್ನು ಜನರೆದುರಿಗೆ ಮಂಡಿಸ್ತಾ ಇದ್ದಾರೆ. 1000 ದಿನಗಳ ಕಾಲ ನಾವು ಕೇಳಿದ್ದು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಮುಖ್ಯಮಂತ್ರಿ ಪದವಿಗೋಸ್ಕರ ನಡೆದ ಬಡದಾಟ, ಹೊಡೆದಾಟ, ಸಡಸಾಟ. ದೈಹಿಕವಾಗಲ್ಲದೆ ಇದ್ದರೂ ಕೂಡ ಪ್ರತಿನಿತ್ಯ ಮೌಖಿಕವಾಗಿ, ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ಎಲ್ಲವೂ ಕೂಡ ಒಂದೇ ಒಂದು ಸಿದ್ಧಾಂತ, ಅಧಿಕಾರ ಹಸ್ತಾಂತರ. ಸಿದ್ದರಾಮಯ್ಯ ನಮಗೆ ಕಷ್ಟ ಬಂದಾಗಲೆಲ್ಲ ಅಹಿಂದ ಅಂತಿದ್ರು. ಈ ಸಾರಿ ಅಹಿಂದದ ಹೆಸರಲ್ಲಿ ಯಾವ ಆಚರಣೆ ಮಾಡಲಿಕ್ಕೂ ಕೂಡ ಹೈಕಮಾಂಡ್ ಬಿಡಲೇ ಇಲ್ಲ. ಪ್ರತಿ ಸಾರಿ ಅಹಿಂದದ ಹೆಸರಲ್ಲಿ ಒಂದು ಸಮಾವೇಶ ನಡೆಸಬೇಕು ಅಂದಾಗಲೆಲ್ಲ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ನಿಂದ ಕಡಿವಾಣ ಹಾಕಿಸ್ಬಿಡ್ತಾಯಿದ್ರು. ಅದಷ್ಟೇ ಅಲ್ಲ, ಒಂದು ಸಾರಿ ದಲಿತ ಶಾಸಕರುಗಳೆಲ್ಲ ಸೇರಿಬಿಟ್ಟು ಏಟ್ರಿಯ ಹೋಟ್ಲಿನಲ್ಲಿ ಒಂದು ಭೋಜನ ಕೂಟದ ಚರ್ಚಾಕೂಟ ನಡೆಸಬೇಕಂದಾಗ ಕೂಡ ಅದಕ್ಕೆ ಕಡಿವಾಣ ಹಾಕಿಸಿದ್ರು ಡಿ.ಕೆ. ಶಿವಕುಮಾರ್. ಸೊ ಪರಸ್ಪರ ಕಡಿವಾಣ ಹಾಕೋದ್ರ ಮೂಲಕ 1000 ದಿನಗಳನ್ನು ಪೂರೈಸಿರೋ ಈ ಸರ್ಕಾರ ಕಡೆಗೂ ಇವತ್ತಿನ ಫಲಿತಾಂಶ ಏನು, ಏನಾಯಿತು? ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡಿದ್ರಾ? ಇಲ್ಲ. ಡಿ.ಕೆ. ಶಿವಕುಮಾರ್ ತಮ್ಮ ಮುಖ್ಯಮಂತ್ರಿ ಪದವಿಗೋಸ್ಕರ ನಡೆಸಿರುವ ಸೆಣಸಾಟಕ್ಕೆ ಕಡಿವಾಣ ಹಾಕಿದ್ರಾ? ಇಲ್ಲ. ಎರಡೂ ನಡೀತಾನೆ ಇದೆ. ಅಂದಹಾಗೆ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಸೆಂಬ್ಲಿ ಚುನಾವಣೆಗೆ ಪೂರ್ವದಲ್ಲಿ ನಡೆಸಿದ ಅತ್ಯಂತ ದೊಡ್ಡ ಜನೋತ್ಸವ ಅಂತಂದರೆ ದಾವಣಗೆರೆಯಲ್ಲಿ ನಡೆಸಿದ ಸಿದ್ದರಾಮೋತ್ಸವ. ಸಿದ್ದರಾಮಯ್ಯನವ್ರಿಗೆ ಆವತ್ತು 75 ವರ್ಷಗಳು ಪೂರೈಸಿದ್ರಂತೆ. ಅವರ 75ನೇ ಹುಟ್ಟುಹಬ್ಬ ಆಚರಣೆಯ ನೆಪದಲ್ಲಿ ಸಿದ್ದರಾಮೋತ್ಸವ ನಡೆದಿತ್ತು ದಾವಣಗೆರೆಯಲ್ಲಿ. ಅದರ ಸಮಗ್ರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದು ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವ ಹುದ್ದೆಯನ್ನು ತಪ್ಪಿಸ್ಕೊಂಡ್ಬಿಟ್ಟು ಕ್ಯಾಬಿನೆಟ್ ಸಚಿವ ಹುದ್ದೆಗೆ ಸಮಾನವಾದ ಒಂದು ಗೌರವದೊಂದಿಗೆ ಆರ್ಥಿಕ ಸಲಹೆಗಾರ ಅಂತ ನೇಮಿಕೊಂಡಿರುವ ಬಸವರಾಜ ರಾಯರೆಡ್ಡಿಯವರು ಎಷ್ಟೇ ಅಮೋಘವಾಗಿ ಆ ಸಿದ್ದರಾಮೋತ್ಸವವನ್ನು ನಡೆಸಿ ಯಶಸ್ವಿ ಆದರೂ ಕೂಡ ಚುನಾವಣೆ ಗೆದ್ದು ಮಂತ್ರಿ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ. ಇದು ಸಿದ್ದರಾಮಯ್ಯ ರಾಜಕಾರಣದ ವಿಶಿಷ್ಟ. ಅವರು ಯಾವತ್ತೂ ಕೂಡ ತಮ್ಮ ನೆಚ್ಚಿನ ಬೆಂಬಲಿಗರು ಅಂತ ಯಾರಿರ್ತಾರೋ, ಅತ್ಯಂತ ನಿಷ್ಠಾವಂತ ಬೆಂಬಲಿಗರು ಅಂತ ಯಾರಿರ್ತಾರೋ ಅವ್ರನ್ನ ಭಾಳ ಸಮರ್ಪಕವಾಗಿ ಉತ್ತೇಜಿಸ್ತಾರೆ. ಚುನಾವಣೆ ಪೂರ್ವದಲ್ಲಿ ಅವ್ರನ್ನ ಯಾವ ರೀತಿ ಅವರವರ ಶಕ್ತಿ, ಸಾಮರ್ಥ್ಯ ಮತ್ತು ಅವರ ಚಾಣಾಕ್ಷತೆಯನ್ನು, ಸಂಘಟನಾ ಚಾಣಾಕ್ಷತೆಯನ್ನು ಬಳಸ್ಕೊಂಡ್ಬಿಟ್ಟು ಅದಾದ ಮೇಲೆ ಗೆದ್ದು ಮುಖ್ಯಮಂತ್ರಿ ಆದಾಗ ಪದವಿ ಹಂಚಿಕೆ ಪ್ರಶ್ನೆ ಬಂದಾಗ ಯಾವತ್ತೂ ತಮಗೆ ಆಪ್ತರಾಗಿರೋರನ್ನ ಅಯ್ಯೋ ದಯವಿಟ್ಟು ನೀವು ಸಹಿಸ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ ಅಂತ ಹೇಳ್ತಾನೆ ಇರ್ತಾರೆ. ಇದು ಹಿಂದಿನ ಅವಧಿಯಲ್ಲೂ ಸಿದ್ದರಾಮಯ್ಯ ಮಾಡಿದ್ದು ಅದೇ, ಈ ಅವಧಿಯಲ್ಲೂ ಸಿದ್ದರಾಮಯ್ಯ ಮಾಡಿದ್ದು ಅದೇ. ಅದರಲ್ಲಿ ತಮ್ಮ ಪಕ್ಷದ ಶಾಸಕರಿಗೆ ಅಥವಾ ಕಾರ್ಯಕರ್ತರಿಗೆ ಏನಾದರೂ ಮಾಡಿರಲಿ, ಸಿದ್ದರಾಮಯ್ಯ ಸರ್ಕಾರ ನಿರಂತರವಾಗಿ ಅಬಾಧಿತವಾಗಿ 1000 ದಿನ ಬಂತಲ್ಲ, ಅದೇ ಒಂದು ದೊಡ್ಡ ಸಂಭ್ರಮಾಚರಣೆಗೆ ಕಾರಣವಾಗಿಬಿಟ್ಟಿದೆ. ಮೊದಲೆಲ್ಲ ರಾಜ್ಕುಮಾರ್, ವಿಷ್ಣುವರ್ಧನ್ ನಟನೆಯ ಸಿನಿಮಾಗಳು ಅಥವಾ ಪುಟ್ಟಣ್ಣ ಕಣಗಾಲರಂಥ ಖ್ಯಾತಿವಂತ ನಿರ್ದೇಶಕರ ಸಿನಿಮಾಗಳು ಅವತ್ತೆಲ್ಲ ಇವತ್ತಿನ ಈ PVR ಐನಾಕ್ಸ್ ಸಂಸ್ಕೃತಿ ಇರಲಿಲ್ಲ. ಈ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ಗಳು ಇರ್ತಾ ಇರಲಿಲ್ಲ. ಸಿಂಗಲ್ ಸ್ಕ್ರೀನ್ ಸಿನಿಮಾ ಥಿಯೇಟ್ರ್ಗಳು ಇರ್ತಾ ಇದ್ವು. ಶತದಿನೋತ್ಸವ ಆಚರಣೆ, ಬೆಳ್ಳಿ ಹಬ್ಬ ಆಚರಣೆ, ರಜತೋತ್ಸವ ಆಚರಣೆ, ಸುವರ್ಣ ಮಹೋತ್ಸವ ಆಚರಣೆ ಅಂತಂದರೆ ಒಂದು ಯಾವುದಾದ್ರೂ ಒಂದು ಸಿನಿಮಾ ಬಂತು ಅಂತಂದರೆ ಕನಿಷ್ಠ 100 ದಿನ ನಡೀತಾ ಇತ್ತು. ಕೆಲವು ಸಾರಿ 25 ವಾರ ನಡೀತಾ ಇತ್ತು. ಇನ್ನು ಕೆಲವು ಸಾರಿ 52 ವಾರ ಕೂಡ ನಡೆದಿದ್ದುಂಟು. ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಸಿನಿಮಾ 52 ವಾರ ನಡೀತು, 1 ವರ್ಷ ಪೂರೈಸಿತ್ತು. ಆಗಿನ ಕಾಲದಲ್ಲಿ ದಾಖಲೆ ಅಂತಂದರೆ 100 ದಿನ, 25 ವಾರ, 50 ವಾರ ಈ ಥರ, ಅದನ್ನೇ ಒಂದು ದೊಡ್ಡ ದಾಖಲೆ ಅಂತ ಹೇಳ್ತಾಯಿದ್ರು. ಬರ್ತಾ ಇವತ್ತಿನ ಕಾಲದ ಸಿನಿಮಾ ಥರ ಸಿದ್ದರಾಮಯ್ಯ ಸರ್ಕಾರ 6 ತಿಂಗಳಿಗೊಮ್ಮೆ ಜಾಹೀರಾತು ಕೊಡ್ತಾ ಬಂದರು. 6 ತಿಂಗಳು ಪೂರೈಸಿದ್ವಿ, ಒಂದು 12 ತಿಂಗಳು ಪೂರೈಸಿಬಿಟ್ವಿ, 1.5 ವರ್ಷ ಪೂರೈಸಿದ್ವಿ. ಇದೇ ರೀತಿ ಪೂರೈಸ್ತಾ ಬಂದರು.
ತಮ್ಮ ಮುಖ್ಯಮಂತ್ರಿಗಿರಿಯ 2792 ದಿನಗಳು ಪೂರೈಸಿದ್ದಕ್ಕೆ ಜನವರಿಯಲ್ಲಿ ಸಂಭ್ರಮಾಚರಣೆಯ ಜಾಹೀರಾತುಗಳನ್ನು ಕೊಟ್ಟರು. ಜಾಹೀರಾತು ಕೊಡ್ತಾ ಬಂದರೆ ಹೊರತು ವ್ಯಕ್ತಿಗತವಾದ ಸಂಭ್ರಮಾಚರಣೆಗೆ ಕಾಂಗ್ರೆಸ್ ಹೈಕಮಾಂಡು ಅವರಿಗೆ ಅವಕಾಶವನ್ನು ಕೊಡಲೇ ಇಲ್ಲ. ಪ್ರತಿ ಸಾರಿ ಅಲ್ಲಿ KPCC ರಾಜ್ಯಾಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕಡಿವಾಣ ಹಾಕ್ತಾರೆ ಬರ್ತಾಯಿದ್ರು. ಸಂಭ್ರಮಾಚರಣೆ ಮಾಡಿದರೂ ಕೂಡ ಅದೇನೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ, ಕಾಂಗ್ರೆಸ್ ಸರ್ಕಾರದ ಹೆಸರಲ್ಲಿ ಅನ್ನೋ ರೀತಿಯಲ್ಲೇ ಈ ರಾಜ್ಯಾಧ್ಯಕ್ಷರು ಈ ಸರ್ಕಾರ ಮತ್ತು ಪಕ್ಷಗಳನ್ನು ನಿಯಂತ್ರಿಸ್ತಾ ಬಂದರು. ಕಡೆಗೂ ಕೂಡ ತಮ್ಮ ಕನಸು ನನಸಾಗುವ ಸ್ಥಿತಿಗೆ ಬಂದು ನಿಂತಿದ್ದೇನೆ ಅನ್ನೋ ರೀತಿಯಲ್ಲೇ ಕಳೆದ 2 ದಿನಗಳಿಂದ DK ಶಿವಕುಮಾರ್ ವರ್ತಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೊಂಚ ಮಂಕಾಗಿದ್ದಾರೆ. ಅಂದಾಗೆ ಸಿದ್ದರಾಮಯ್ಯನವರ ಸಂಖ್ಯಾಬಲ ಎಷ್ಟು? 2023ರಲ್ಲಿ ನಾಯಕತ್ವದ ಪ್ರಶ್ನೆ ಬಂದಾಗ ಹೈಕಮಾಂಡಿನ ಉಸ್ತುವಾರಿದಾರರಾಗಿ ಬಂದಿದ್ದವರು ಅವರು ಹೇಳಿದ ಸೂಚ್ಯವಾಗಿ ಹೇಳಿದ ಮಾತುಗಳ ಪ್ರಕಾರ ಸಂಖ್ಯಾಬಲ ಸಿದ್ದರಾಮಯ್ಯನವರು ಪರವಾಗಿತ್ತು. ಅವತ್ತಿನ 136 ಶಾಸಕರ ಪೈಕಿ ಹೆಚ್ಚಿನ ಸಂಖ್ಯೆಯ ಶಾಸಕರು ಸಿದ್ದರಾಮಯ್ಯನವರು ಪರವಾಗಿದ್ದರು ಅಂತಂದ್ಬಿಟ್ಟು ಇದೀಗ 2.5 ವರ್ಷ ಮುಗಿದು 3 ತಿಂಗಳಾಗ್ತಾ ಬಂದರೂ ಕೂಡ 35 ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಸಾಮೂಹಿಕವಾಗಿ ಅಧ್ಯಯನ ಪ್ರವಾಸಕ್ಕೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ ಅಂತಂದರೆ ಸಿದ್ದರಾಮಯ್ಯನವರ ಸಂಖ್ಯಾಬಲ ಇವತ್ತು 138 ಆಗಿರೋ ಈ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಕೇವಲ 35ಕ್ಕೆ ಇಳಿದಿದೆಯಾ? ಸಿದ್ದರಾಮಯ್ಯನವ್ರನ್ನೂ ಸೇರಿಸಿದರೆ ಅದು 36 ಆಗ್ಬೋದು. ಸಿದ್ದರಾಮಯ್ಯನವರ ಸಂಖ್ಯಾಬಲ ಏಕ್ದಮ್ 100ರ ಆಸ್ಪಾಸ್ನಲ್ಲಿ ಇದ್ದಿದ್ದು ಇವತ್ತು ಬರೀ ಕೇವಲ 35-40ಕ್ಕೆ ಇಳಿದಿದೆಯಾ ಅನ್ನೋ ಒಂದು ಊಹಾಪೋಹಕ್ಕೆ ಕಾರಣವಾಗಿಬಿಟ್ಟಿದೆ. ಏನೇ ಆಗಲಿ ಸಿದ್ದರಾಮಯ್ಯ ಹಾಗೂ ಹೀಗೂ ಜಂಬೂ ಸವಾರಿಯನ್ನು ಎಳ್ಕೊಂಡು ಬಂದುಬಿಟ್ರಲ್ಲ 1,000 ದಿನಗಳ ಕಾಲ, ಅದೇ ಒಂದು ದೊಡ್ಡ ಸಂಭ್ರಮಾಚರಣೆಗೆ ಕಾರಣವಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳು ಏನಾದರೂ ಇರಲಿ, ಆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಪರಿಸ್ಥಿತಿ ಯಾವ ಥರ ಇದೆ ನೋಡಿ. ಇಡೀ 2.5 ವರ್ಷದಲ್ಲಿ ಕನಿಷ್ಠ 3 ಜನ MLAಗಳು ವಿವಿಧ ಆರೋಪಗಳನ್ನು ಹೊತ್ಕೊಂಡ್ಬಿಟ್ಟು ಜೈಲು ಪಾಲಾದರು. ಈಗಲೂ ಕೂಡ ಒಬ್ಬ MLA ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಅವ್ರಿಗೆ ಇದುವರೆಗೂ ಬೇಲ್ ಸಿಕ್ಕಿಲ್ಲ. ಮತ್ತೊಬ್ಬರು ಆರ್ಥಿಕ ಅಪರಾಧವನ್ನು ಹೊತ್ತುಬಿಟ್ಟು ಅದರಲ್ಲೂ ಆನ್ಲೈನ್ ಬೆಟ್ಟಿಂಗ್ ಮಾಡ್ತಾಯಿದ್ರು ಅನ್ನೋ ಆರೋಪದ ಮೇಲೆ ಇಡಿಯಿಂದ ಬಂಧನಕ್ಕೊಳಗಾಗ್ಬಿಟ್ಟು ಜೈಲು ವಾಸ ಅನುಭವಿಸಿ ಬೇಲ್ ಪಡ್ಕೊಂಡು ಹೊರಗೆ ಬಂದಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಒಬ್ಬ ಕ್ಯಾಬಿನೆಟ್ ಸಚಿವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ 184 ಕೋಟಿಗಳ ಅಪರಾಧ ಆಯಿತು ಅನ್ನೋ ಆರೋಪಕ್ಕೆ ಬಲಿಯಾಗಿ ಅವರು ಕೂಡ ಜೈಲು ವಾಸ ಅನುಭವಿಸಿ ಬೇಲ್ ತೊಗೊಂಡು ಬಂದರು. ಒಬ್ಬರು ಒಳಗೆ ಹೋಗ್ತಿರ್ತಾರೆ, ಒಬ್ಬರು ಹೊರಗೆ ಬರ್ತಾ ಇರ್ತಾರೆ, ಒಬ್ಬರು ಒಳಗೆ ಹೋಗ್ತಿರ್ತಾರೆ, ಒಬ್ಬರು ಹೊರಗೆ ಬರ್ತಾ ಇದ್ದಾರೆ. ಕಡೆಗೂ ಕೂಡ ಮೊನ್ನೆ BJP ಶಾಸಕರು ಕೂಡ ಅವರು ಕೂಡ ಜೈಲಿಗೆ ಹೋಗಬೇಕಾಗಿ ಬಂದಿದೆ ಒಂದು ಕೊಲೆ ಪ್ರಕರಣದಲ್ಲಿ ಅಂತಂದ್ಬಿಟ್ಟು ಕಾಂಗ್ರೆಸ್ನವ್ರು ಸಮಾಧಾನ ಪಟ್ಕೊಳ್ಬೋದು. ಅಂದರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಅನೇಕ ಸದಸ್ಯರುಗಳು ಈ ರೀತಿ ವಿವಿಧ ಆರೋಪಗಳಿಂದ ತಪ್ಪಿಸ್ಕೊಳ್ಳೋದು ಅಥವಾ ಹಗರಣಗಳಲ್ಲಿ ತಮ್ಮ ಹೆಸರು ಬಾರದಂತೆ ಅತ್ಯಂತ ಸುರಕ್ಷಿತವಾಗಿ ತಮ್ಮ ವ್ಯಕ್ತಿಗತವಾದ ಗೌರವ ಮರ್ಯಾದೆ ಕಾಪಾಡಿಕೊಳ್ಳೋದ್ರಲ್ಲಿ 1000 ದಿನಗಳು ಸಾಗಿ ಬಂದುಬಿಟ್ವು. ಉದ್ಯೋಗ ಸೃಷ್ಟಿಯಲ್ಲೂ ಕೂಡ ಒಂದು ದೊಡ್ಡ ದಾಖಲೆ. ಹೌದು, ಸುಮಾರು 34 ನಿಗಮ ಮಂಡಳಿಗಳ ಅಧ್ಯಕ್ಷರಿಗೆ ಇದುವರೆಗೂ ರಾಜ್ಯ ಸಚಿವ ಸ್ಥಾನಮಾನವನ್ನು ಕೊಟ್ಟಿದ್ದರು. ಈಗೇನೋ ಅವ್ರಿಗೆಲ್ಲ ಕ್ಯಾಬಿನೆಟ್ ಸಚಿವ ದರ್ಜೆ ಸ್ಥಾನಮಾನವನ್ನು ಕೊಟ್ಬಿಟ್ರಂತೆ. ಅದ್ರ ಹೊರತುಪಡಿಸಿ ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿ, ಏಕೀಕರಣ ನಂತರದ ಕರ್ನಾಟಕದಲ್ಲಿ ಯಾವತ್ತೂ ಇರಲಿಲ್ಲ. ಈ ಗ್ಯಾರಂಟಿ ಯೋಜನೆಗಳ ಉಸ್ತುವಾರಿಗೋಸ್ಕರ ಒಂದಿಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡಿಬಿಟ್ರು. ರಾಜ್ಯ ಮಟ್ಟದಲ್ಲಿ 6 ಮಂದಿ, ಒಬ್ಬರು ಅಧ್ಯಕ್ಷರು, 6 ಜನ ಉಪಾಧ್ಯಕ್ಷರು, 7 ಮಂದಿ ಕ್ಯಾಬಿನೆಟ್ ಮತ್ತು ರಾಜ್ಯ ಸಚಿವ ದರ್ಜೆ ಸ್ಥಾನಮಾನ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಇದೇ ರೀತಿ ರಾಜ್ಯ ಸಚಿವ ಹುದ್ದೆಯ ಸ್ಥಾನಮಾನ ಹೊಂದಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು. ತಾಲೂಕು ಮಟ್ಟದವರೆಗೂ ಕೂಡ ಬೆಂಗಳೂರಿಂದ ತಾಲೂಕು ಮಟ್ಟದವರೆಗೆ ಈ ರೀತಿ ಈ ಗ್ಯಾರಂಟಿ ಯೋಜನೆಗಳ ಉಸ್ತುವಾರಿಗೋಸ್ಕರ ಒಂದಿಷ್ಟು ಉದ್ಯೋಗ ನಿರ್ಮಾಣವಾಗಿದೆ. ಉಳಿದಂತೆ ಸರ್ಕಾರದ ಕಾಯಂ ಉದ್ಯೋಗಗಳಿದ್ವಲ್ಲ, ಸುಮಾರು 6.5 ಲಕ್ಷ ಉದ್ಯೋಗಗಳ ಪೈಕಿ 4 ಲಕ್ಷ ಹುದ್ದೆಗಳು ಗುತ್ತಿಗೆ ನೌಕರರ ಮೂಲಕ ನಡೆಸ್ತಾ ಇದ್ದಾರೆ. ಅವರೆಲ್ಲ ಅತಿಥಿ ಉಪನ್ಯಾಸಕರಿರ್ಬೋದು, ಅತಿಥಿ ಶಿಕ್ಷಕರುಗಳಿರ್ಬೋದು, ಅತಿಥಿ ವೈದ್ಯರುಗಳಿರ್ಬೋದು, ಅತಿಥಿ ವೈದ್ಯಕೀಯ ಸೇವಾ ಸಿಬ್ಬಂದಿ, ಪ್ಯಾರಾಮೆಡಿಕಲ್ ಸಿಬ್ಬಂದಿ ಇರ್ಬೋದು. ಎಲ್ಲರೂ ಕೂಡ ಗುತ್ತಿಗೆ ನೌಕರರು ಅಥವಾ ಅತಿಥಿಗಳು ಅಂತಂದ್ಬಿಟ್ಟು ಈ ಅತಿಥಿಗಳು ಅನ್ನೋ ಈ ಜೀತದಾಳುಗಳ ಒಂದು ದೊಡ್ಡ ಸೈನ್ಯವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಹೌದು, ಗ್ಯಾರಂಟಿ ಯೋಜನೆಗಳ ಒಂದು ಸಂಕಷ್ಟಕ್ಕೆ, ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಹೊಸ ಯೋಜನೆಗಳ ಕಾರ್ಯಾರಂಭಕ್ಕೆ, ಅವುಗಳ ಶಿಲಾನ್ಯಾಸ ಮಾಡಲಿಕ್ಕೆ ಕೂಡ ಇವತ್ತು ಆತ್ಮವಿಶ್ವಾಸ ಬರ್ತಾ ಇಲ್ಲ. ಅಂದಾಗೆ ಶಿಕ್ಷಣದ ವಿಚಾರದಲ್ಲಿ ಇತ್ತ ರಾಷ್ಟ್ರೀಯ ಶಿಕ್ಷಣ ನೀತಿಯೂ ಇಲ್ಲ, ರಾಜ್ಯ ಶಿಕ್ಷಣ ನೀತಿಯೂ ಇಲ್ಲ. ಯಾವುದೇ ಒಂಥರ ನೀತಿಗೆಟ್ಟ ಶಿಕ್ಷಣ ಶಿಸ್ತಿ ಅನ್ನೋಕ್ಕಿಂತ ಯಾವುದೇ ನೀತಿರಹಿತವಾದ ಶಿಕ್ಷಣ ವ್ಯವಸ್ಥೆ ಕರ್ನಾಟಕದಲ್ಲಿ ಸದ್ಯ ಚಾಲ್ತಿಯಲ್ಲಿದೆ.
ಅದರ ಜೊತೆಗೆ ಒಂದು ಕ್ಯಾಬಿನೆಟ್ ಸಚಿವರುಗಳ ಒಂದು ಉಪಸಮಿತಿ ಅಧ್ಯಯನ ಮಾಡ್ತಾ ಇದೆ. 9 ವಿಶ್ವವಿದ್ಯಾಲಯಗಳನ್ನು, ನಿರುಪಯುಕ್ತ ವಿಶ್ವವಿದ್ಯಾಲಯಗಳನ್ನ ಮುಚ್ಚಬೇಕೋ ಬೇಡವೋ ಅಂತ ತೀರ್ಮಾನ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಈಗಾಗಲೇ ಸ್ಥಾಪಿಸಿದ್ದಾಗಿದೆ. ಅದು ಕೂಡ 1 ವರ್ಷವಾಗ್ತಾ ಬಂತು, ಇನ್ನೂ ವರದಿ ಕೊಟ್ಟಿಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರದ ಸಾಧನೆ. ಜನ ಬಯಸಿದ್ದು ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಉದ್ಯೋಗ, ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಗುಣಮಟ್ಟದ ವಸತಿ. ಈ 4 ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತದ ಗ್ಯಾರಂಟಿ ಒಂದು ಕೊಟ್ಬಿಟ್ಟಿದ್ರೆ, ಅದನ್ನು ಸ್ವಲ್ಪ ಮಟ್ಟಿಗಾದರೂ ಅನುಷ್ಠಾನ ಮಾಡಿದರೆ ಈ 1000 ದಿನಗಳ ಸಂಭ್ರಮಾಚರಣೆಗೆ ಜನಸಾಮಾನ್ಯರು ಕೂಡ ಚಪ್ಪಾಳೆ ಹೊಡಿಬೋದಾಗಿತ್ತು. ಈಗ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಭಾಷಣಕ್ಕೆ ಕೇವಲ ಸಿದ್ದರಾಮಯ್ಯ ಬೆಂಬಲಿಗರ ಶಾಸಕರು ಮತ್ತು ಕಾರ್ಯಕರ್ತರು ಚಪ್ಪಾಳೆ ಹೊಡಿಬೇಕು. ಡಿ ಕೆ ಶಿವಕುಮಾರರ ಭಾಷಣಕ್ಕೆ ಅವರ ಬೆಂಬಲಿಗರು, ಅವರ ಜಾತಿವಂತರು ಮಾತ್ರ ಚಪ್ಪಾಳೆ ಹೊಡಿಬೇಕು. ಎರಡೂ ಪರಸ್ಪರ ಶತ್ರುಭಾವದ 2 ಬಣಗಳು 1000 ದಿನ ಒಟ್ಟೊಟ್ಟಿಗೆ ಸಾಗಿ ಬಂದ್ವಲ್ಲ, ಕೈ ಹಿಡ್ಕೊಂಡ್ಬಿಟ್ಟು ಜೊತೆಯಾಗಿ ನಡೆಯೋಣ ಅಂತ ಹಿಂದೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮ ಧರ್ಮಪತ್ನಿಯವರೊಂದಿಗೆ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದರು, ಜೊತೆಯಾಗಿ ನಡೆಯೋಣ ಅಂತ. ಬಹುಶಃ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಈ 1000 ದಿನಗಳದನ್ನು ಅದನ್ನು ನೆನಪಿಸ್ಕೊಳ್ಬೇಕು ಅಂತ ಕಾಣುತ್ತೆ. ಆ ಶೀರ್ಷಿಕೆ ಇತ್ತಲ್ಲ, ಜೊತೆಯಾಗಿ ನಡೆಯೋಣ. ನೀವೇ ಸಿ ಎಮ್ ಆಗಿ ಮುಂದುವರಿತೀರೋ ಅಥವಾ ನಿಮ್ಮ ಸ್ಥಾನಕ್ಕೆ ನಾನು ಬರ್ತೇನೋ, ಜೊತೆಯಾಗಿ ನಡೆಯೋಣ ಅಂತ ಹೇಳ್ತಾ ಮತ್ತೆ ಈ ಸರ್ಕಾರ ಇನ್ನೂ 2.5 ವರ್ಷ ಪೂರೈಸುತ್ತೆ ಅನ್ನೋ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.